ಮತ್ತು ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರುತ್ತಿರುವಂಥ ಶ್ರೀಯುತ ಸುನಿಲ್ ಮಾರ್ಟಿಸ್ ಸರ್ ಅವರಿಗೂ ಸಹ ವ್ಯವಸ್ಥಾಪಕರ ಪರವಾಗಿ, ಸಿಬ್ಬಂದಿ ವರ್ಗದವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಮಾಟಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆಯರು ಒಬ್ಬರನ್ನು ನಾವು ಪ್ರತಿನಿಧಿಯಾಗಿ ವೇದಿಕೆ ಮೇಲೆ ಆಹ್ವಾನ ಮಾಡಿದ್ದೀವಿ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿದ್ಯಾರ್ಥಿಗಳ ಮುಖಾಂತರ ನಿಮಗೆ ಸಂದೇಶವನ್ನು ಕಳಿಸಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ 8, 9 ಮತ್ತು 10ನೇ ತರಗತಿಯ ಪೋಷಕರು ಬಂದಿದ್ದೀರಾ. ನಿಮಗೂ ಸಹ ನಾನು ವ್ಯವಸ್ಥಾಪಕರ ಪರವಾಗಿ, ಅಧಿಕಾರಿಗಳ ಪರವಾಗಿ ಮತ್ತು ಮುಖ್ಯ ಶಿಕ್ಷಕರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು, ನೀವಿಲ್ಲ ಅಂದರೆ ನಮ್ಮ ಶಾಲೆ ನಡೆಯೋದಿಲ್ಲ. ಏನೇ ಕಷ್ಟ ಸುಖ ಆದರೂ ಸಹ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದೀರಾ. ನಿಮಗೂ ಸಹ ವ್ಯವಸ್ಥಾಪಕರ ಪರವಾಗಿ, ಶಿಕ್ಷಕರಿಂದ ಮುಖ್ಯ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಇದ್ದಾರೆ, ಅವರು ಸಹ ಎಲ್ಲ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ನಿಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ ಸಹಾಯವನ್ನು ಮಾಡಿದರೆ ಅವ್ರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಡುಗೆ ಸಿಬ್ಬಂದಿ ಅವ್ರು ಭಾಳ ಮುಖ್ಯ. ಸರಿ ಹೇಳ್ತಾ ಇದ್ದಾರೆ, ಮರ್ತುಬಿಟ್ಟಿದೆ. ಈ 4 ದಿನದಿಂದ ವಿದ್ಯಾರ್ಥಿಗಳಿಗೆ ರುಚಿಯಾದಂಥ ಅಡುಗೆಯನ್ನು ಬೇಯಿಸಿ ಆಗ್ತಿರುವಂಥ ನಮ್ಮ ಮಾಟಳ್ಳಿಯ ಅಡುಗೆ ಸಿಬ್ಬಂದಿ ಇದ್ದಾರೆ, ನಮ್ಮ ಶಾಲೆಯವರು. ಅವರು ಸಹ ನಾನು ವೈಯಕ್ತಿಕವಾಗಿ ಮತ್ತು ವ್ಯವಸ್ಥಾಪಕರು, ಮುಖ್ಯ ಶಿಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇಲ್ಲಿ ಅನೇಕ ಪೋಷಕರಿದ್ದೀರಾ. ಒಂದು ವೇಳೆ ಮಾಟಳ್ಳಿ ಗ್ರಾಮ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಯಾರ ಸದಸ್ಯರಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ. ಯಾರ ಸದಸ್ಯರಿದ್ದರೆ ಬರ್ಬೋದು, ವೇದಿಕೆ ಮೇಲೆ ಬರ್ಬೋದು. ಓಕೆ, ಯಾರು ಇಲ್ಲ, ಧನ್ಯವಾದಗಳು. ಅತಿ ಆತ್ಮೀಯವಾಗಿ ಅತಿಥಿ ಗಣ್ಯರನ್ನು, ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಶಿಕ್ಷಕರು ಎಲ್ಲರನ್ನು ಸ್ವಾಗತಿಸಿದ ಸುರೇಶ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಈಗ ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕು ಪಂಚಾಯತ್ ಇವರು ಈ ಸಭೆಯನ್ನು ಮುಂದುವರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾರಿ, ಆಯಿತು. ನಾನು ಸಹಾಯಕ ಲೆಕ್ಕಾಧಿಕಾರಿ ತಾಲೂಕ್ ಪಂಚಾಯತಿ ಅಲ್ಲ. ಅವ್ರು ಬರಬೇಕಿತ್ತು, ಈ ಸಭೆ ಅಧ್ಯಕ್ಷರಾಗಿ ಕುಂತ್ಕೋಬೇಕಿತ್ತು. ಅವರು ಅನೇಕ ಕಾರ್ಯ ನಿಮಿತ್ತ ಅವರು ಜಿಲ್ಲಾ ಪಂಚಾಯತಿಗೆ ಕೆಲಸದ ಮೇಲೆ ಹೋಗಿರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಯಾರು ಬರಬೇಕಿತ್ತು, ಅವರು ಸಮೇತ ಯಾರು ಬಂದಿಲ್ಲ, ಎಲ್ಲ ಟ್ರೈನಿಂಗ್ ಹೋಗಿರೋದ್ರಿಂದ ಅವ್ರನ್ನ ಯಾರು ಕರೆಯೋಕ್ಕಾಗಲಿಲ್ಲ ಇವತ್ತು. ನಾನು ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದ ಮುಖ್ಯಸ್ಥ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ, ಸಾಮಾಜಿಕ ಪರಿಶೋಧನೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಬೆಂಗಳೂರು. ಅದರ ಪರವಾಗಿ ನಾನು ಬಂದಿರುವಂಥದ್ದು. ಮೊದಲಿಗೆ ಈ ಒಂದು ವೇದಿಕೆಯಲ್ಲಿರುವಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸುನೀಲ್ ಸರ್ಗೆ, ಈ ಒಂದು ಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆ ಮಾಡಿ ತಾವು ಕಳಿಸಿರುವಂಥ ಪೆರಿಯ ನಾಯಕಿಯವರವರಿಗೆ, ಹಾಗೂ ಈ ಶಾಲಾ ಸಹ ಶಿಕ್ಷಕರ ಚಂದ್ರಮ್ಮ ಮೇಡಮ್ ಅವರಿಗೆ, ಆಶಾ ವರ್ಕರ್ ಆದಂಥ ಇನ್ನೊಬ್ಬರು ಮೇಡಮ್ ಅವರಿಗೆ,